ಏನು ಒಂಚೂರಣ್ಣ ಸೈಡ್ಗೆ ನಮ್ಮ ನೆಚ್ಚಿನ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾಡು ಕಂಡಂತ ಅಪ್ರತಿಮ ನಾಯಕ ಮಾಜಿ ಪ್ರಧಾನಮಂತ್ರಿಗಳಾದಂತ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಕುಮಾರಣ್ಣವರ ಆಶೀರ್ವಾದದೊಂದಿಗೆ ಇವತ್ತೇನೋ ಪ್ರತಿಭಟನೆ ಪ್ರಾರಂಭ ಆಗಿದೆ. ಬಹುಶಃ ವರ್ಷಾನುಗಟ್ಲೆ ರೈತರು ಸತ್ಯಾಗ್ರಹ ಪ್ರತಿಭಟನೆ ಎಲ್ಲವನ್ನ ಮಾಡ್ತಾ ಕೂತಿದ್ರು, ಕೇಳೋರು ಯಾರು ಇರ್ಲಿಲ್ಲ. ಇವತ್ತು ಆ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಹೋರಾಟವನ್ನ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಬಹುಶಃ ಯಾವ ರೀತಿ ನಡ್ಕೊಳ್ತಾ ಇದೆ ರೈತರು ವಿರುದ್ಧವಾಗಿ ಅನ್ನೋದು ನಾವು ಇಲ್ಲಿ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದೀವಿ. ರೈತರನ್ನ ಇಷ್ಟು ಕೆಟ್ಟದಾಗಿ ನಡ್ಸ್ಕೊಳ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಒಳ್ಳೇದಲ್ಲ. ರೈತರನ್ನ ವಿರೋಧ ಮಾಡ್ಕೊಂಡು ಯಾವುದೇ ಸರ್ಕಾರ ಗೆದ್ದಿಲ್ಲ, ಮುಂದುವರೆದಿಲ್ಲ. ಬಹುಶಃ ಇವತ್ತು ಬಿಡದಿ ಭಾಗದ ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಮಾಡಿ ನಮ್ಮ ರೈತರ ಏನು ಜೀವನ ಇದೆ ಅಂತ ಕಸಿತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹೋರಾಟವನ್ನ ಮಾಡ್ತಕ್ಕಂತ ಸಂದರ್ಭದಲ್ಲಿ ರೈತರು ಶಾಂತಿಯುತವಾಗಿ ಯಾವುದೇ ರೀತಿಯಾದಂತ ಅವಘಡಗಳು ಸಂಭವಿಸದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಪಾದಯಾತ್ರೆ ಮುಖಾಂತರ ಸಾವಿರಾರು ಜನ ರೈತರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಿಡದಿಯ ರೈತರಿಗೆ ರಾಜ್ಯದಾದ್ಯಂತ ರೈತರು ಬಂದು ಅವರ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ. ಆದ್ರೂ ಸಹ ಈ ಪ್ರತಿಭಟನೆಯನ್ನ ಹತ್ತಿಕ್ಕತಕ್ಕಂತ ಕೆಲಸ ಇವತ್ತು ಹೋರಾಟಗಾರರ ರೈತರನ್ನ ಇವತ್ತು ದಮನಿಸ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ಯಾವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ 100 ಜನ 1000 ಜನ ಪೊಲೀಸರು ಪಾಪ ಬಹಳ ಒತ್ತಡಕ್ಕೆ ಬಂದು ನಿಂತಿದ್ದಾರೆ. ಫ್ರೀಡಂ ಪಾರ್ಕ್ ವರೆಗೆ 3 ದಿನದ ಪಾದಯಾತ್ರೆ, ಯಾವ್ದು ಗಲಾಟೆ ಮಾಡಿಲ್ಲ, ಯಾವುದೇ ಬೇರೆ ಬೇರೆ ರೀತಿ ಇಲ್ಲಿ ಏನು ಆಗಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಟ್ರಾಫಿಕ್ ಸಹ ಏನು ಸಮಸ್ಯೆ ಆಗಿಲ್ಲ. ಬೆಳಿಗ್ಗೆನೆ ಪಾದಯಾತ್ರೆ ಯಶಸ್ವಿ ಆಗಬಾರ್ದು ಅಂತ ಹೇಳಿ ಅಲ್ಲೇ ತಡೆದ್ಬಿಟ್ರು. ಪಾಪ ರೈತರು 8 ಕಿಲೋಮೀಟರ್ 9 ಕಿಲೋಮೀಟರ್ ನಡ್ಕೊಂಡು ಬಂದವ್ರೆ. ಆ ಬಸ್ಗಳನ್ನೆಲ್ಲ ಬಿಟ್ಟಿಲ್ಲ. ಈ ರೀತಿಯಾದಂತ ವ್ಯವಸ್ಥೆ ಸರ್ಕಾರ ಮಾಡಬಾರ್ದು. ಯಾವುದೇ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ರೈತರೇ, ಬೇರೆ ಬೇರೆ ಎಲ್ಲಾ ಭಾಗದಿಂದನೂ ರೈತರು ಬಂದಿದ್ದಾರೆ. ನಾಳೆ ದಿವಸಕ್ಕೆ ಇದಕ್ಕೆ ತಕ್ಕ ಉತ್ತರವನ್ನ ನಮ್ಮ ರೈತರೇ ಕೊಡ್ತಾರೆ. ನೀವು ಅದನ್ನ ನಿಲ್ಲಿಸಬೇಕಾಗತ್ತೆ ಪರಿಣಾಮವನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು 100 ಜನ ಒಂದು 500 ಜನ ಪೊಲೀಸ್ ಇರ್ಬೋದೇನೋ, ಇವತ್ತು ಜಾಸ್ತಿ ಇದಾರ. 1,000 ಇರ್ಲಿ, 2,000 ಇರ್ಲಿ, 10,000 ಪೊಲೀಸ್ ಇರ್ಲಿ, ಅದ್ಯಾವುದಕ್ಕೂ ಸಹ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಈ ಪಾದಯಾತ್ರೆ ಮುಂದೆ ಈಗ ಏನ್ ಆಗ್ಬೇಕು ಅಂತಕ್ಕಂಥದ್ನ ನಮ್ಮ ನೆಚ್ಚಿನ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಬಹುಶಃ ನಾನು ಹೆಚ್ಚಿಗೆ ಮಾತಾಡಲ್ಲ, ಸಾಕು ಅನ್ಸುತ್ತೆ. ಇನ್ನೂ ಮಾತಾಡ್ತಾರೆ. ಈ ರೈತರ ಹೋರಾಟ ಎಲ್ಲಿವರೆಗಿರ್ಬೇಕು, 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 ಎಲ್ಲಿವರೆಗೆ ತಲುಪಬೇಕು, ವಿಧಾನಸೌಧಕ್ಕೆ ತಲುಪಬೇಕು ನಮ್ಮ ರೈತರ ಹೋರಾಟ ಅಂತ ಹೇಳಿಕೆ ಬಯಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.